ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ನಿರೀಕ್ಷಾ. ನಾನು 4ನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಅಂತರ್ಜಲ ಮತ್ತು ಅದರ ಸಂರಕ್ಷಣೆಯ ಬಗ್ಗೆ ಹೇಳಬೇಕು ಎಂದು ನಾನು ಬಂದಿದ್ದೇನೆ. ಯಾರಿಗಾದರೂ ಗೊತ್ತಾ ಅಂತರ್ಜಲ ಎಂದರೆ ಏನು ಅಂತ? ಅಂತರ್ಜಲ ಎಂದರೆ ಭೂಮಿಯಲ್ಲಿ ಮೇಲಿನ ಪದರದ ಕೆಳಗೆ ಭೂಗತವಾಗಿ ಅಡಗಿರುವ ನೀರನ್ನು ಅಂತರ್ಜಲ ಎಂದು ಕರೆಯುತ್ತೇವೆ. ಅಥವಾ ಭೂಮಿಯ ಕೆಳಗಡೆ ಅಡಗಿರುವ ನೀರೆಂದು ಕರೆಯುತ್ತೇವೆ. ಭೂಮಿಯಲ್ಲಿ ಎಲ್ಲ ಜೀವವಾಸಿಗಳಿಗೂ ನೀರು ಬಹಳ ಮುಖ್ಯ. ನೀರಿಲ್ಲದಿದ್ದರೆ ಯಾರೂ ಜೀವ ಮಾಡುವುದು ಸಾಧ್ಯವಿಲ್ಲ. ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯೆ ಹೆಚ್ಚಾಗುತ್ತಿರುವುದರಿಂದ ಮನುಷ್ಯನ ಬಳಕೆಗೆ ಶುದ್ಧ ನೀರು ದಿನ ದಿನ ಕಡಿಮೆಯಾಗ್ತಾ ಬರ್ತಾ ಇದೆ. ಮನುಷ್ಯನು ಅಂತರ್ಜಲವನ್ನು ಪಡೆಯಲು ಬೋರ್ವೆಲ್ಗಳನ್ನು ಬಳಸುತ್ತಾನೆ ಮತ್ತು ಮಳೆಯ ನೀರು ಭೂಮಿಯಲ್ಲಿ ಇಂಗದಿದ್ದಾಗ ಅಂತರ್ಜಲ ಕಡಿಮೆಯಾಗ್ತಾ ಬರುತ್ತೆ. ಹಾಗಿದ್ದರೆ ನಾವು ಹೇಗೆ ಅಂತರ್ಜಲವನ್ನು ಹೆಚ್ಚು ಮಾಡುವುದು, ಹೇಗೆ ನಾವು ಕ್ರಮಗಳನ್ನು ತಗೋಬೇಕು ಎಂದು ನಾನು ಹೇಳುತ್ತೇನೆ. ಹಳ್ಳ, ಕೊಳ್ಳ, ಬಾವಿ, ಕಲ್ಯಾಣಿ ಮತ್ತು ಮನೆಯ ಮೇಲಿನ ಚಾವಣಿಯ ಮೇಲೆ ಮಳೆಯ ನೀರು ಬಿದ್ದಾಗ ಅದನ್ನು ನಾವು ಸಂಗ್ರಹಿಸಿ ಅಂತರ್ಜಲ ಹೆಚ್ಚು ಮಾಡಬಹುದು. ಮರಗಿಡಗಳು ಅಂತರ್ಜಲವನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಕಾಡು ಮರಗಳು ಎಲ್ಲಿರ್ತವೋ ಅಲ್ಲೆಲ್ಲ ಅಂತರ್ಜಲ ಹೆಚ್ಚಾಗಿರುತ್ತವೆ. ಮತ್ತು ನಾವು ಪ್ರತಿಯೊಂದು ಮನೆಯಲ್ಲಿ ಇಂಗು ಗುಂಡಿಗಳು ಮಾಡಿದ್ದರೆ ಅಲ್ಲೂ ಅಂತರ್ಜಲ ಹೆಚ್ಚಾಗುತ್ತದೆ. ಮತ್ತು ಕಾಡು ಮರಗಳು ಎಲ್ಲಿರಲ್ವೋ ಅಲ್ಲೆಲ್ಲ ಅಂತರ್ಜಲ ಹೆಚ್ಚಾಗಲ್ಲ. ಮತ್ತು ಬರಡು ಭೂಮಿಯಲ್ಲಿ ನಾವು ಹೆಚ್ಚು ಮರಗಿಡಗಳನ್ನು ಬೆಳೆಸಿದರೆ ಕ್ಷಾಮ ತಡೆಗಟ್ಟುತ್ತದೆ. ಮತ್ತು ಅರಣ್ಯ ಪ್ರದೇಶದಲ್ಲಿ ತೇವಾಂಶ ಉಂಟು ಮಾಡಿ ಅಲ್ಲೂ ಅಂತರ್ಜಲವನ್ನು ಹೆಚ್ಚು ಮಾಡುತ್ತದೆ. ಅದಕ್ಕೆ ಈಗ ನಾನು ನೀರಿನ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸುತ್ತೇನೆ. ಹೇಗೆಂದರೆ, ಈಗ ಬೇಸಿಗೆಗಾಲದಲ್ಲೆಲ್ಲ ಬಂದಾಗ ನೀರೆಲ್ಲ ಕಡಿಮೆಯಾಗುತ್ತದೆ. ಆಗ ನಾವು ನೀರಿಗೆ ನಾವು ಪರದಾಡ್ತೀವಿ, ಅಲ್ಲಿಗೆ ಇಲ್ಲಿಗೆ ಅಂತ. ಈಗೆಲ್ಲ ಬಂದ್ಬಿಟ್ಟು ಮಳೆಯೆಲ್ಲ ಬಂದ್ಬಿಟ್ಟು ಇಲ್ಲೆಲ್ಲ ಕೊಚ್ಕೊಂಡು ಹೋಗ್ತಿದೆಯಲ್ಲ, ಅದಕ್ಕೆ ಅಂತ ನಾವು ಒಂದು ಹೆಸರಿಟ್ಟಿದ್ದೀವಿ, ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಅಂತ. ಅನಾವೃಷ್ಟಿ ಅಂದರೆ ಬೇಸಿಗೆಗಾಲದಲ್ಲೆಲ್ಲ ಬಂದು ನೀರೆಲ್ಲ ಹಾವಿಯಾಗುತ್ತೆ. ಮತ್ತು ಅತಿವೃಷ್ಟಿ ಅಂದರೆ ನೀರೆಲ್ಲ ಬಂದ್ಬಿಟ್ಟು ಇಲ್ಲೆಲ್ಲ ಕೊಚ್ಕೊಂಡು ಹೋಗ್ತಿದೆಯಲ್ಲ, ಅದು ನಂತರ. ಅದಕ್ಕೆ ನಾನು ಕೇಳ್ಕೊತಿದ್ದೀನಿ, ಗಿಡ ಮರಗಳನ್ನು ಬೆಳೆಸಿ ಅಂತರ್ಜಲವನ್ನು ಹೆಚ್ಚು ಮಾಡಿ ಅಂತ ನಾನು ಕೇಳ್ಕೊತಿದ್ದೀನಿ. ಮತ್ತು ಪ್ರತಿಯೊಂದು ಮನೆಯಲ್ಲಿ